ಅಂತ ಇದ್ದೀನಿ. ಇಲ್ಲ, ಸಬ್ಸಿಡಿ ಯಾವುದಕ್ಕೂ ಇಲ್ಲಮ್ಮ, ಫುಲ್ ದುಡ್ಡು ಕಟ್ತಾರೆ. ಇದು ಕೇಳಮ್ಮ, ಸಬ್ಸಿಡಿ ಇಲ್ಲ ಅಂದ್ರೆ ಹೆಂಗೆ? ಈಗ ಎಲ್ಲ ಏನು ಮಾಡ್ತಾರೆ, ಹಜ್ ಕಮಿಟಿಯಿಂದ ಈಗ 3,90,000 ರೂಪಾಯಿ ತೊಗೊಳ್ತಾರೆ. ಪ್ರೈವೇಟ್ ಅವರು 5 ಲಕ್ಷ ತೊಗೊಳ್ತಾರೆ. ಕರೆಕ್ಟಾ? 3 ಲಕ್ಷ. ಅದರಲ್ಲಿ ಯಾವ ಸರ್ಕಾರ, ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ, ನಮ್ಗೆ ಯಾವ ಸಬ್ಸಿಡಿನೂ ಇಲ್ಲ, ಬರೀ ವ್ಯವಸ್ಥೆ. ಈಗ ಹಜ್ ಕಮಿಟಿಯಿಂದ ಯಾರು ಹೋಗ್ತಾರೆ ಅವ್ರಿಗೆ ಒಂದು ಕಡೆ ಕೂಡಿಸಿ ನಾವು ಹಜ್ ಕ್ಯಾಂಪಲ್ಲಿ ಕಾರ್ಯಕ್ರಮ ಮಾಡಿ ಕಳಿಸ್ತೀವಿಲ್ಲ, ಅದೇ ಸಬ್ಸಿಡಿ. ಯಾವುದಲ್ಲೂ ಇಲ್ಲ. ಇವರು ಸಿ.ಟಿ. ರವಿ ಅವರು ಮಂತ್ರಿ ಆಗಿರೋರು, ಇದೆಲ್ಲ ಕಾನೂನು ತಿಳ್ಕೊಳ್ಬೇಕು. ಏನಾರು ಮಾತಾಡಬೇಕಾದ್ರೆ ತಿಳ್ಕೊಂಡು ಮಾತಾಡಬೇಕು. ಇಡೀ ರಾಜ್ಯದಲ್ಲಿ, ನಮ್ಮ ರಾಜ್ಯದಲ್ಲ, ಕರ್ನಾಟಕದಲ್ಲಿ ಯಾವ ಸ್ಟೇಟಲ್ಲೂ ಸಬ್ಸಿಡಿ ಇಲ್ಲ. ಬರೀ ಯಾರು ಹಜ್ ಕಮಿಟಿಯಿಂದ ಹೋಗ್ತಾರೆ, ನಾವು ಅಪ್ಲಿಕೇಶನ್ ಹಾಕಿ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತಾರೆ, ಅವ್ರು ಟಾರ್ಗೆಟ್ ಕೊಡ್ತಾರೆ, ಎಲ್ಲ ಸ್ಟೇಟ್ಗೆ ಟಾರ್ಗೆಟ್ ಕೊಡ್ತಾರೆ. ಹೋದ ಸತಿ ನಮಗೆ 12,000 ಟಾರ್ಗೆಟ್ ಕೊಟ್ಟಿದ್ರು, ಈ ಬಾರಿ 10,000 ಜನಕ್ಕೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಅವ್ರಿಗೆ ಏನು ಮಾಡ್ತೀವಿ ನಾವು, ಒಂದು ಹಜ್ ಕ್ಯಾಂಪಲ್ಲಿ ಅವ್ರಿಗೆ ವ್ಯವಸ್ಥೆ ಹಾಕಿ ಕರೆದ್ಬಿಟ್ಟು ಇಮಿಗ್ರೇಷನ್ ಎಲ್ಲ ಇಷ್ಟು ಮಾಡಿ ಕಳಿಸ್ತೀವಿಲ್ಲ, ಅದೇ ಸಬ್ಸಿಡಿ. ಬೇರೆ ಸರ್ಕಾರದಿಂದ ಯಾವ ಸಬ್ಸಿಡಿ ಯಾವ ಸ್ಟೇಟ್ಗೂ ಇಲ್ಲ. ಅಲ್ಲ, ಜನರ ತೆರಿಗೆ ದುಡ್ಡನ್ನ ಕೊಡ್ತಾ ಇದ್ದಾರೆ ಅಂತ ಅವ್ರ ಆರೋಪ. ಎಲ್ರಿ ಕೊಡ್ತಾನೆ ಇಲ್ಲ ಅಂದ್ರೆ ಎಲ್ಲಿ? ಈಗ ಕೇಂದ್ರ ಯಾರ್ದಿದ್ದು? ಹಜ್ ಕಮಿಟಿ ಅಂತ ಸೆಂಟ್ರಲ್ ಗೌರ್ಮೆಂಟ್. ಅಲ್ಲಿ ಪ್ರಶ್ನೆ ಯಾರು ಕೊಡ್ಬೇಕು? ಸಿ.ಟಿ. ರವಿ ಅವರು ಮೊದಲೇ ತಿಳ್ಕೊಳಂಗೆ ಹೇಳಿ, ಪ್ರಧಾನಮಂತ್ರಿ ಮೋದಿಜಿ ಅವ್ರದ್ದು ತಿಳ್ಕೊಳಕ್ಕೆ ಹೇಳಿ. ಸೆಂಟ್ರಲ್ ಗೌರ್ಮೆಂಟ್, ನಮ್ಮ ಸ್ಟೇಟ್ ಇಲ್ಲ ಇದು ಹಜ್ ಕಮಿಟಿ ಇರೋದು ಸೆಂಟ್ರಲ್ ಗೌರ್ಮೆಂಟ್. ಅವ್ರು ಏನು ಮಾಡ್ತಾರೆ, ನಮಗೆ ಎಲ್ಲ ಸ್ಟೇಟ್ಗೆ ಕೋಟಾ ಕೊಡ್ತಾರೆ. ನಮ್ಗೆ ಈ ಬಾರಿ ಹೋದ ಸತಿ 12,000 ಕೋಟಾ ಕೊಟ್ಟಿದ್ರು, ಈ ಬಾರಿ ಏನೋ 11,000 ಚಿಲ್ಲರೆ ಕೋಟಾ ಕೊಟ್ಟವ್ರೆ. ಆ ಥರ ಎಲ್ಲ ಸ್ಟೇಟ್ಗೆ ಕೊಡ್ತಾರೆ. ನೋ ಸಬ್ಸಿಡಿ, ಯಾವ ಸ್ಟೇಟ್ಗೂ ಸಬ್ಸಿಡಿ ಇಲ್ಲ. ಮೊದಲೇ ರವಿ ಅವ್ರಿಗೆ ತಿಳ್ಕೊಳಕ್ಕೆ ಹೇಳಿ. ಯಾವುದನ್ನ ಮಾತಾಡೋದು ಬರೇ ಇವ್ರು ಅಲ್ಪಸಂಖ್ಯಾತರಿಗೆ ಕಾಯ್ತಾ ಇರ್ತಾರೆ. ಈಗ ಅವ್ರು ಏನೀಗಂದ್ರೆ ಅದು ತಿಳ್ಕೊಳ್ಬೇಕು ತಾನೆ ಸಬ್ಜೆಕ್ಟ್. ಏನಾದ್ರು ನಾನು ಮಾತಾಡಬೇಕಾದ್ರೆ ಸಬ್ಜೆಕ್ಟ್ ತಿಳ್ಕೊಳ್ಬೇಕು. ಅದು ಸಬ್ಸಿಡಿ, ಯಾವುದಲ್ಲಿ ಸಬ್ಸಿಡಿ ಇದೆ ಹೇಳಪ್ಪ? ರವಿ ಅವ್ರಿಗೆ ಕೇಳ್ತೀನಿ ನಾನು, ಯಾವುದಲ್ಲಿ ಸಬ್ಸಿಡಿ ಇದೆ ಹೇಳಿ. ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ. ಅದೇ ಇಲ್ವೇ ಇಲ್ಲ, ಪ್ರಾವಿಷನ್ ಇಲ್ಲ, ಅದು ಸಬ್ಸಿಡಿ ಯಾವುದಲ್ಲೂ ಇಲ್ಲ. ಈಗ ನೋಡಿ, ಮುಂಚೆ ಹೋಗ್ತಾ ಇದ್ರು ಹಜ್ಜಿಗೆ 1,25,000 ರೂಪಾಯಿ ಚಾಲು ಆಯಿತು. ಈಗ ಹೆಂಗೆ ಜಾಸ್ತಿ ರೇಟ್ಗಳು ಜಾಸ್ತಿ ಆಗ್ತಾಯಿದೆ, ರೂಮ್ ರೇಟ್ ಜಾಸ್ತಿ ಆಗ್ತಾ ಇದೆ, ಫ್ಲೈಟ್ ಚಾರ್ಜಸ್ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಈಗ 3,90,000 ಬಂದಿದೆ. ಈಗ 1,20,000 ಹೋಗೋರು ಪಾಪ ಹಜ್ಜಿಗೆ ಯಾತ್ರೆಗೆ. ಈಗ ಬರ್ತಾ 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 ಪ್ರತಿ ವರ್ಷ 20,000-30,000 ಜಾಸ್ತಿನೇ ಆಗ್ತದೆ. ಕಾರಣ ಅದಂದರೆ ಪ್ರತಿ ಸಲ ರೂಮ್ ರೆಂಟ್ ಜಾಸ್ತಿ ಆಗ್ತದೆ, ಏರ್ ಫ್ರೈಟ್ ಜಾಸ್ತಿ ಆಗ್ತದೆ. ಆ ಕಾರಣಕ್ಕೆ ಜಾಸ್ತಿ ಆಗಿ ಕೊಟ್ಕೊಂಡು ಹೋಗ್ತಾ ಇದೆ. ಸಬ್ಸಿಡಿ ಯಾವ ಸ್ಟೇಟ್, ನಮ್ಮ ಸ್ಟೇಟ್ಗಿಲ್ಲ, ಯಾವ ಸ್ಟೇಟ್ಗೂ ಇಲ್ಲ, ಯಾವ ಸ್ಟೇಟ್ಗೂ ಇಲ್ಲ. ಈಗ ಪ್ರತಿ ಸಲ ಬಜೆಟ್ ಟೈಮಲ್ಲಿ ಪ್ರತಿ ಸಲ ಮನೆ ಮುಖ್ಯಮಂತ್ರಿಗೆ ಭೇಟಿ ಮಾಡೋದು ಅದು ಸಹಜ. ಅದು ಯಾವುದನ್ನ ಇದಿರಲಿ, ಪ್ರತಿ ಸಲ ಬಜೆಟ್ಗೆ ನಾವೇನು ಮಾಡ್ತೀನಿ, ನಮ್ಗೆ ಅನುದಾನ ಹೆಚ್ಚಾಗಿ ಕೊಡಿ ಅಂತ ಹೇಳ್ತೀವಿ ನಾವು. ಕೊಡೋದು ಬಿಡೋದು ಯಾರು? ಮನೆ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಳ್ಬೇಕಾಗಿ ಅವರು.